ಆತ್ಮೀಯ ವೀಕ್ಷಕರೇ, 10ನೇ ಕ್ಲಾಸ್ ಮುಗಿದವರು ಯಾರೆಲ್ಲ GDSಗೆ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ ಸರ್ವಿಸ್ಗೆ ಅಪ್ಲಿಕೇಶನನ್ನು ಹಾಕಿದ್ರಲ್ವ, ರಿಸಲ್ಟು ಯಾವ ಡೇಟಿಗೆ ಬಿಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬಟ್ ರಿಸಲ್ಟ್ ಡೇಟ್ ಇನ್ನೂ ಅಫಿಷಿಯಲ್ ವೆಬ್ಸೈಟ್ ಕಡೆಯಿಂದ ಅನೌನ್ಸ್ ಆಗಿಲ್ಲ. ಬಟ್ ಭಾಳಷ್ಟು ಯೂಟ್ಯೂಬರ್ಗಳು ರಿಸಲ್ಟ್ ಬಿಟ್ಟಿದ್ದಾರೆ, ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಬಟ್ ಬಂದಿರತಕ್ಕಂಥ ನಿಜವಾದ ಅಪ್ಡೇಟನ್ನು ನಿಮಗೆ GDS ಅಪ್ಲಿಕೇಶನ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಇನ್ನು ಅಫಿಷಿಯಲ್ ವೆಬ್ಸೈಟನ್ನು ಚೆಕ್ ಮಾಡಿದಾಗ ರಿಸಲ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಬಟ್ ಯಾವಾಗ ರಿಸಲ್ಟ್ ಬಿಡ್ತಾರೆ, ರಿಸಲ್ಟ್ ಬಿಟ್ಟರೆ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ರಿಸಲ್ಟ್ ಬಿಟ್ಟರೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ವಿತ್ ಸ್ಕ್ರೀನ್ ರೆಕಾರ್ಡು ನಿಮಗೆ ತಿಳಿಸ್ಕೊಡ್ತೀನಿ. ಗೂಗಲ್ ಆದರೂ ಓಪನ್ ಮಾಡಿ ಅಥವಾ ಕ್ರೋಮ್ ಆದರೂ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ GDS ರಿಸಲ್ಟ್ 2026 ಅಂತೇಳಿ ಟೈಪ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತೇಳಿ ಬರುತ್ತೆ. ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ, GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತೇಳಿ. ಮತ್ತೆ ಇಲ್ಲಿ ಬಂದರೆ ಶೆಡ್ಯೂಲ್ 1 ಜನವರಿ 2025 ಅಂತ ಇದೆಯಲ್ಲ, ನಿಮಗೆ ರಿಸಲ್ಟ್ ಏನಾದರೂ ಬಿಟ್ಟರೆ ಇಲ್ಲಿ ಶೆಡ್ಯೂಲ್ ಮಾರ್ಚ್ ತಿಂಗಳಲ್ಲಿ ಬಿಟ್ಟರೆ ಮಾರ್ಚ್ ಅಂತ ತೋರಿಸುತ್ತೆ, 2026 ಅಂತ ತೋರಿಸುತ್ತೆ. ಫೆಬ್ರವರಿ ತಿಂಗಳು ಈಗಾಗಲೇ ಮುಗಿದೋಗಿದೆ, ಬಟ್ ಮಾರ್ಚು ತಿಂಗಳಂತ ತೋರಿಸಿ 2026 ಅಂತ ತೋರಿಸ್ತಾ ಇದ್ರೆ ನಿಮ್ಮ ರಿಸಲ್ಟು ಬಿಟ್ಟಿದ್ದಾರೆ ಅಂತೇಳಿ ಅರ್ಥ. ಬಟ್ ಈಗ ಇನ್ನೂ ನಿಮ್ಮ ರಿಸಲ್ಟ್ ಬಿಟ್ಟಿಲ್ಲ. ಬಿಟ್ಟರೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಶೆಡ್ಯೂಲ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಶೆಡ್ಯೂಲ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಾಜ್ಯ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ತೋರಿಸುತ್ತೆ. ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕರ್ನಾಟಕದಲ್ಲಿ GDS ಅಪ್ಲಿಕೇಶನ್ 2025 ಏನು ರಿಸಲ್ಟ್ ಬಿಟ್ಟಿದ್ದಾರಲ್ವ, 6 ಬಿಟ್ಟಿದ್ದಾರೆ. ಅಂದರೆ 6 ಸಲ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ನಿಮ್ದೇನಾದರೂ ಮೊದಲನೇ ಬಾರಿ ಮೆರಿಟ್ ಲಿಸ್ಟ್ ಏನಾದರೂ ಬಂದಿಲ್ಲ ಅಂದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2ನೇ ಮೆರಿಟ್ ಲಿಸ್ಟಲ್ಲಿ ಬರುತ್ತೆ. 2ನೇ ಮೆರಿಟ್ ಲಿಸ್ಟಲ್ಲಿ ಏನಾದರೂ ಬರಲಿಲ್ಲ ಅಂದರೆ 3ನೇ ಮೆರಿಟ್ ಲಿಸ್ಟಲ್ಲಿ ಬರುತ್ತೆ. ಬಟ್ ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಬಟ್ ನಿಮ್ಮದು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದನ್ನು ನನಗೊಂದ್ಸಲ ಕನ್ಫರ್ಮ್ ಮಾಡಿದ್ರೆ ಯಾವ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು ಬರುತ್ತೆ ಅಂತೇಳಿ ಹಳೆ ಮೆರಿಟ್ ಲಿಸ್ಟನ್ನು ಚೆಕ್ ಮಾಡಿ ಅಂದಾಜು ಮೇಲೆ ನಿಮಗೆ ತಿಳಿಸೋ ಸಹಾಯವನ್ನು ನಾನು ಮಾಡ್ಬೋದು. ಓಕೆನಾ? ಇದರ ಮೇಲೆ ನಿಮ್ದು ಯಾವ ಲಿಸ್ಟ್ ಅಂತ ಹೇಳಿ ಇದರಲ್ಲಿ ಮೊದಲನೇ ಲಿಸ್ಟ್ ಅಂದರೆ ಫಸ್ಟ್ ಏನಾದರೂ ಬಿಟ್ಟಾಗ ಮೊದಲನೇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮೊದಲನೇ ಲಿಸ್ಟ್ ಓಪನ್ ಆಗುತ್ತೆ. ಓಪನ್ ಆದರೆ ಈ ರೀತಿ ಯಾವುದೋ PDF ಕರ್ಕೊಂಡು ಹೋಗುತ್ತೆ. PDF ಮೇಲೆ ಕ್ಲಿಕ್ ಮಾಡಿದ್ರೆ ವಿತ್ ಡಾಟಾ ನಿಮಗೆ ಯಾವ ಜಿಲ್ಲೆ, ಯಾವ ತಾಲೂಕು, ಎಷ್ಟು ಪರ್ಸೆಂಟೇಜ್ ಆಗಿದೆ, ಮೆರಿಟ್ ಲಿಸ್ಟು ಎಷ್ಟಕ್ಕೆ ನಿಂತಿದೆ, ಎಷ್ಟಕ್ಕೆ ಬಂದಿದೆ ಅನ್ನೋದು ಸಂಪೂರ್ಣವಾಗಿ ಈ ಚಾರ್ಟಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಒಂದೇ ಟಾಪಿಕ್ ಬಗ್ಗೆ ಪದೇ ಪದೇ ವಿಡಿಯೋ ಮಾಡೋದಿಲ್ಲ. ಬಟ್ ಗಮನದಲ್ಲಿ ಇಟ್ಕೊಳ್ಳಿ, ಯಾವಾಗ ಅಪ್ಡೇಟ್ ಬರುತ್ತೋ ಆಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.